ಇನ್ಮೇಲಿಂದ ಫೋನ್ ಮಾಡಬೇಡ್ರಿ, ಇಲ್ಲ ಮೇಲೆ ನಿಮ್ಮ ಮೇಲೆ ಕೇಸ್ ಮಾಡ್ಬೇಕಾಗುತ್ತೆ ನೋಡು. ಮತ್ತೆ ಅಲ್ಲಿ ಹೋದ್ರೆ ಏನೋ ಒಂದು ಕೆಲಸ ಆಗ್ಬೇಕಂದ್ರೆ ಅವ್ರಿಗೆ ದುಡ್ಡು ಕೊಡದೆ ಅಂತೂ ಏನೂ ಆಗಲ್ಲ. ಸ್ಟಾರ್ಟಿಂಗ್ ನಮ್ಗೆ ಒಂದು ಮನೆ ಬೇಕಂದ್ರೆ 25,000 ನಾವು ದುಡ್ಡು ಕೊಡ್ಬೇಕು ಅವ್ರಿಗೆ. ಬರಬೇಡಂತ ನೀ ಪಂಚಾಯತಿಗೆ ನೀ ಆಫೀಸಿಗೆ ಬರಬೇಡ, ನೀ ಬಂದ್ರೆ ನೀನು ಮೋದಿ ನೋಡಿದ್ರೆ ನನಗೆ ಒಂಥರ ಅಂತ ರಿಪೀಟ್ ಮೇಡಮ್. ಬರದೇವನಾಳ ಪಂಚಾಯಿತಿ ಬ್ರಹ್ಮಾಂಡ ಭ್ರಷ್ಟಾಚಾರ. $20,000 ಕೇಳಿಕೈತಾರ್ರಿ, ನನ್ನ ಬಲ್ಲಿ ರೊಕ್ಕಿಲ್ಲ, ಕಿವ್ಯಾನೋ ಮಾರಿ ಕೊಡ್ತೀನಿ ನೋಡ್ರಿ ನಾನು ಅಂದ್ಲು. ಇದು ದೇವ್ರ ಆಣೆ, ಹಣಮಪ್ಪನ ಆಣೆ. ಈಗ ಅದು ಸ್ಟೇಟ್ಮೆಂಟ್ ತೊಗೊಂಡ್ರೆ ಗೊತ್ತಾಗ ಸ್ಟೇಟ್ಮೆಂಟ್ ನಮ್ಗೆ ಕೊಡ್ತಾ ಇಲ್ಲ ಅವರು ಬ್ಯಾಂಕ್ ಕೇಳಿದ್ವಿ ಮಾಡಕ್ ಆಗಲ್ಲ ಅಂತ ಹೇಳಿ. ಯಾಕೆ ಮಾಡಕ್ಕಾಗಲ್ಲ ಅಂತ? ಮಾಡಕ್ ಆಗಲ್ರಿ ಅಂತ ಮಾಹಿತಿ ಕೇಳಲು ಹೋದ ಗ್ರಾಮಸ್ಥರಿಗೆ ಅಧಿಕಾರಿಯಿಂದ ಧಮಕಿ. ಸೈಡ್ ಎಲ್ಲ ಕ್ಲೀನ್ ಮಾಡಂತ ಹೇಳಿ ನೀವು ಅಂತ ಹೇಳಿ ಒಳ್ಳೆ ಫೋನ್ ಸ್ವಿಚ್ ಆಫ್ ಮಾಡಿರ್ಬೇಕು ನೋಡ್ರಿ. ಸಮಸ್ಯೆ ಎದುರೋದು ಹೆಣ್ಮಗಳು ಏನು ಮಾತಾಡಂಗಿಲ್ರಿ, ಮಾತಾಡಿದ್ರೆ ಕೇಸ್ ಮಾಡ್ಕೊಂತಾಳ ಆಳ್ಗೆ. ಹೆಣ್ಮಗಳು ಏನು ಮಾತಾಡಂಗಿಲ್ರಿ, ಮಾತಾಡಿದ್ರೆ ಕೇಸ್ ಮಾಡ್ಕೊಂತಾಳ ಆಳ್ಗೆ. ಅವ್ರಿಗೆ ಅಂದಾಗ ಅವ್ರ ಹಸ್ಬೆಂಡ್ ಫೋನ್ ಕಸ್ಕೊಂಡು ಅವರೆಲ್ಲ ಏನ್ ಮೇಡಮ್ ಯಾಕೆ ಫೋನ್ ಮಾಡ್ತಾರೆ ನೀವು, ಇನ್ಮೇಲಿಂದ ಫೋನ್ ಮಾಡಬೇಡ್ರಿ, ಇಲ್ಲ ಮೇಲೆ ನಿಮ್ಮ ಮೇಲೆ ಕೇಸ್ ಮಾಡ್ಬೇಕಾಗುತ್ತೆ ನೋಡು. ಗ್ರಾಮಸ್ಥರು ಮಹಿಳಾ ಅಧಿಕಾರಿ ಮಧ್ಯೆ ಮಾತಿಗೆ ಮಾತು. ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕುತ್ತಿರುವ ದೃಶ್ಯ ಮಾತಿನ ಚಕಮಕಿ. ಇದು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬರದೇವನಾಳ ಗ್ರಾಮ ಪಂಚಾಯಿತಿ ಮುಂದೆ. ಇವರು ಜನಪ್ರತಿನಿಧಿಗಳಲ್ಲ, ಜನರ ಸೇವೆ ಮಾಡುವ ಅಧಿಕಾರಿಗಳು ಅಲ್ಲ, ಬದಲಿಗೆ ಜನರ ಹಣವನ್ನ ಗುಳುಂ ಮಾಡುತ್ತಿರುವ ಖದೀಮರು ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಗ್ರಾಮ ಪಂಚಾಯತಿನ ಸಂಬಂಧಪಡುವಂತ ಬರದೇವನಾಳ ಪಂಚಾಯತಿ ಸಂಬಂಧಪಡುವಂತ ಎಲ್ಲ ಹಳ್ಳಿಗಳಲ್ಲಿ ಬಹಳ ಅನ್ಯಾಯ ಆಗಿದೆ. ಅದು ಒಂದಂತಲ್ಲ, ಮುಂಚೆ ಇನ್ನೊಂದು ನಮ್ಮ ಮಿಸಸ್ ಹೆಸರಲ್ಲೇ ಮತ್ತೆ 2-3 ಮನೆ ಆಗಿದೆ. ಯಾರೋ ಹೆಸರು ನಮ್ದು ಹಾಕ್ತಾರೆ, ಯಾರೋ ಬಿಲ್ ಎತ್ಕೊಂಡ್ ತಿಂತಾರೆ. ಇದು ಸಾಮಾನ್ಯ ಅಂದ್ರೆ ಈಸಿಯಾಗಿ ಅಂದ್ರೆ ಅಲ್ಲಿದ್ದು ಇಲ್ಲಿವರೆಗೂ ರೆಕಮೆಂಡ್ ನಡೆಸ್ಬಿಡ್ತಾರೆ. ಏನಾಗುತ್ತೆ ನಮ್ಮ ಪಕ್ಷದವನಲ್ಲ ಅವನ ಪಕ್ಷದವನಲ್ಲ ಅಂತೇಳಿ ಸುಮ್ಮನೆ ಎಲ್ಲಿ ಮುಚ್ಕೊಬಿಡ್ತಾರೋ. ಯಾವಾಗ ಬಿಲ್ ಆಗುತ್ತೋ ಮತ್ತೆ ಮನೆ ಯಾವಾಗ ಅಪ್ರೂವಲ್ ಆಗಿದೆ, ಮನೆ ಯಾವಾಗ ಕಟ್ಟಿದಾರೋ, ಏನು ಯಾವುದೇ ಒಂದು ಫೋಟೋ ಮನೆ ಮೇಲೆ ನಿಂತು ಫೋಟೋ ತಕೊಂಡ್ಬಿಡ್ತಾರೆ. ಅದು ಯಾವುದೂ ಗೊತ್ತಿರಲ್ಲ. ಆಮೇಲೆ ಹೇಳ್ತಾರೆ ಜನ ಇಲ್ಲಿ ಬಂದು ಆಳ್ತಾರೆ ಎಲ್ಲ, ಅವ್ರ ಮುಂದೆ ಮಾತಾಡೋಕ್ಕಾಗಲ್ಲ. ಮತ್ತೆ ಅಲ್ಲಿ ಹೋದ್ರೆ ಏನೋ ಒಂದು ಕೆಲಸ ಆಗ್ಬೇಕಂದ್ರೆ ಅವ್ರಿಗೆ ದುಡ್ಡು ಕೊಡದೆ ಅಂತೂ ಏನೂ ಆಗಲ್ಲ. ಸ್ಟಾರ್ಟಿಂಗ್ ನಮ್ಗೆ ಒಂದು ಮನೆ ಬೇಕಂದ್ರೆ 25,000 ನಾವು ದುಡ್ಡು ಕೊಡ್ಬೇಕು ಅವರಿಗೆ. ಇಲ್ಲಿ ಒಬ್ರು ಬಿಲ್ ಕಲೆಕ್ಟರ್ ಅಂತಿದ್ದಾರೆ, ಶಿವಮಲ್ಲು ಅಂತ ಹೇಳಿ. ಶಿವಮಲ್ಲು 20,000 ಮನೆಗೆ ತಗೋತಾರೆ. ಮತ್ತೆ ಆಮೇಲೆ ಬಿಲ್ ಆದಂಗೆಲ್ಲ 10% ಮತ್ತೆ ಎಕ್ಸ್ಟ್ರಾ. ಏನು 10% ಎಷ್ಟು ಕೊಡ್ತೀರಿ? 10% 1 ಲಕ್ಷ. ಈಗ 50,000 ಆದ್ರೆ 5,000, 1 ಲಕ್ಷಕ್ಕೆ 10,000, 2 ಲಕ್ಷ ಆದ್ರೆ 20,000, ಅದು ಎಕ್ಸ್ಟ್ರಾ ಆಗುತ್ತೆ. ಒಂದೇಳು ಅಮೌಂಟ್ ಕೊಡ್ಲಿಕ್ಕೆ ಬಿಲ್ ಸ್ಟಾಪ್ ಮಾಡ್ತಾರೆ? ಇಲ್ಲ, ಸ್ಟಾಪ್ ಆಗಿದೆ. ಕೆಲವೊಬ್ರು ಸ್ಟಾಪ್ ಆಗಿದೆ. ಇಂತ ತುಂಬಾನೇ ಅನ್ಯಾಯ ಇದೆ ಸರ್. ಮುಂಚೆ ನಾನು ಇಲ್ಲ ಇದೇ ತರ ಒಂದ್ ಸ್ವಲ್ಪ 4 ಮಾತಾಡಕ ಇದು ಶುರು ಮಾಡಿದ ಎರಡು ಮನೆ ನಾನು ಬಾಕ್ಸ್ ಯಾರ್ಯಾರು ಎತ್ಕೊಂಡ್ ತಿನ್ಬಿಟ್ರು. ಬರದೇವನಾಳ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಭ್ರಷ್ಟಾಚಾರದ ಹೊಗೆ ಆವರಿಸಿದೆ. ಪಿಡಿಒ ಪ್ರೇಮಾ ಎಸ್ ರಾಥೋಡ್ ನೇತೃತ್ವದ ಬಿಲ್ ಕಲೆಕ್ಟರ್ ಸಿದ್ದರಾಮಯ್ಯ ಎನ್ ನಂದಿಕೋಲಮಠ ರವರು ವಸತಿ ಮಹಾ ಹಗರಣ ಕಿಂಗ್ಪಿನ್ ಮತ್ತು ಬಸಪ್ಪ ಸೆಕ್ರೆಟರಿ ಸೇರ್ಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಒಂದು ಕೆಲಸ ಆಗಿಲ್ಲ ಸರ್. 1 ಲಕ್ಷ ರೂಪಾಯಿ ಬಿಲ್ ಎತ್ತಾರ, ಫಿಟ್ಟಿಂಗ್ ಮಾಡಿಲ್ರಿ ಸಾಲಿಗೆ. ಏನ್ರಿ ಇಲ್ಲಿ ಗೌರ್ಮೆಂಟ್ ಸಾಲಿ ಐತಿ, ಅಲ್ಲಿ ಒಂದು ಲೈಟ್ ಹಾಕಿಲ್ಲ. 1 ಲಕ್ಷ ರೂಪಾಯಿ ಬಿಲ್ ಎತ್ತಾರ. ಬೇಕಾದ್ರೆ ಹೋಗಿ ನೋಡ್ಕೊಂಬರ ಮಾತ್ರ. ಲೈಟ್ ಇಲ್ಲ ಮತ್ತೆ ಗ್ರಂಥಾಲಯಕ್ಕೆ 50,000 ಇತ್ತಾರ.
ಇಲ್ಲಿ 50-60 ಹಿಂಗ್ ಇಟ್ಟರ್ರಿ ಚರಂಡಿಗೆ ಅವರು ಪಂಚಾಯತಿ ಪ್ಯೂನ್ಗಳ ಕಡೆ ತೆಗ್ಸಾರ ಬಿಲ್ ಎತ್ತಿ ತಗೊಂಡ್ರ ಅಮ್ಮರು ಅವ್ರ ಪಿ ಡಿ ಮೇಡಮ್ ಅವ್ರು ಮತ್ತೆ ಅಭಿವೃದ್ಧಿ ಆಗಂದ್ರೆ ಹೆಂಗ ಆಗ್ತದ ಪಂಚಾಯತಿ ಜಾತ್ರೆ ಸಲಂದ ಇಲ್ಲಿ ಎಲ್ಲರೂ ಇಡೀ ದೈವನ ಕೂಡಿ ಹೇಳಿದ್ವಿ ಪಂಚಾಯತಿ ಅಂಟರ್ದಾಗ ಸ್ವಲ್ಪ ಗಾಡಿ ಸಮಸ್ಯೆ ಅದಾವ ರೋಡ್ ಸೈಡ್ ಎಲ್ಲ ಕ್ಲೀನ್ ಮಾಡಂತ ಹೇಳಿ ಹ್ಞೂ ಅಂತೇಳಿ ಒಳ್ಳೆ ಫೋನ್ ಸ್ವಿಚ್ ಆಫ್ ಮಾಡ್ರಿ ಬೇಕಾರೆ ಕೇಳ್ರಿ ಸಮಸ್ಯೆ ಎದುರದ ನೋಡ್ರಿ ಬೇಕಾರೆ ಅವ್ರ ಸಮಸ್ಯೆ ಕರ್ರಿ ಹೇಳ್ತ ನಾನು ಫೋನ ಸ್ವಿಚ್ ಆಫ್ ಮತ್ತೆ ಯಾರು ಕೂಡ ಮಾತಾಡ್ಬೇಕು ನಾವು ಏನಾರ ಅನಾಯಿಕವಾಗಿ ಜಡ್ ಆಯ್ತಪ್ಪ ಊರು ಅದಟ್ಟಿದ್ದ ಸಾಯ್ತದ ಸ್ಮೆಲ್ ನೋಡಿದ್ರೆ ಹೌದಲ್ಪ ಆ ಸ್ಮೆಲ್ ಅದ್ರಿ ಚರಂಡಿ ಮತ್ತೆ ಕ್ಲೀನ್ ಮಾಡ್ಬೇಕ ಮಾಡ್ಬಾರ್ದು ಬಜೆಟ್ ಇಲ್ಕ ನಿರ್ಮಾಣ ಇಲ್ಲ ಬಜೆಟ್ ಐತಿಲ್ರಿ ಮಾಡ್ಬೇಕ ಮಾಡ್ಬಾರ್ದು ನಾ ಮನಿ ಕಟ್ಟಿನಿ ನನ್ ಬಿಲ್ ಆಗಿಲ್ರಿ 2023 ಕಟ್ಟಿನಿ 20 ಸಾವಿರ ತಗೊಂಡ್ರಿ ರೊಕ್ಕ ಕೊಟ್ರಿ ಬಿಲ್ ಮಾಡಿಲ್ಲ ಪಂಚಾಯತ್ ಒಳಗೆ ನಮ್ಮ ಮನೆ ಬಿಲ್ ಬ್ಲಾಕ್ ಆಗ್ಯದ ಅಂತೇಳಿ 30 ಸಾವಿರ ತಿಂದು ಬಿಲ್ ಮಾಡ್ಯಾರ ಇಲ್ಲ ನೀವು ದುಡ್ಡು ಯಾರಿಗೆ ಕೊಟ್ಟಿರಿ ಸಿದ್ದರಾಮಯ್ಯ ಶಿವಮಲ್ಲ ಸಿದ್ದರಾಮಯ್ಯ ಅಲ್ಲವ ಕಟ್ಟಿನ ಮನಿ ಬೇಕಾರ ಕಟ್ಲಾರು ಬಿಲ್ ಮಾಡ್ಯಾರ ತೋರ್ಸ್ತೀನಿ ಬೇಕಾರ ನಮ್ಮ ಮನಿ ತೋರ್ಸಂಬರ್ತನ್ರಿ ಕಟ್ಟಿದೇರಿ ಬಿಲ್ ಕೊಡಲ್ರಿ ಕಟ್ಲಾರ ಬಿಲ್ ಕೊಡ್ತಾರ 3 GPS ಆದ್ರೆ ಬಿಲ್ ಹೆಂಗ್ ಬ್ಲಾಕ್ ಆಗ್ತದೆ ಹೇಳ್ರಿ ಮನೆಯದು ವಿಚಾರ ಮಾಡ್ರಿ ನೀವು ಈ ನಮನ ರೊಕ್ಕ ತಿಂದ್ರೆ ಹೆಂಗ್ರಿ ಮತ್ ಬಡ್ರಿ ಮನಿ ಹೆಂಗ ಆತವ್ರಿ ಅವು ಈ ಪಿಡಿಒ ಪ್ರೇಮ ರಾಥೋಡ್ ಅವರ ವರ್ತನೆ ಒಬ್ಬ ಲೇಡಿ ಡಾನ್ ನಂತಿದೆ. ಭ್ರಷ್ಟಾಚಾರಕ್ಕೆ ಒಪ್ಪದ ಪಂಚಾಯಿತಿ ಡಿಒ ಛಾಯಾ ದೇಶಪಾಂಡೆ ಅವರಿಗೆ ಕೆಲಸ ಮಾಡಲು ಬಿಡದೆ ಇಂಟರ್ನೆಟ್ ಸೌಲಭ್ಯ ಮತ್ತು ಪಾಸ್ವರ್ಡ್ ಕೂಡ ನೀಡದೆ ಕಿರುಕುಳ ನೀಡುತ್ತಿದ್ದಾರೆ. ತಮ್ಮ ಕಳ್ಳಾಟ ಬಯಲಾಗ್ ಬರೆದೆಂದು ಖಾಸಗಿ ವ್ಯಕ್ತಿಗಳಿಂದ ಪಂಚಾಯತ್ ರಾಜ್ ಕೆಲಸ ಮಾಡಿಸುತ್ತಿದ್ದಾರೆ ಈ ಭ್ರಷ್ಟ ಪಿಡಿಒ ಅಂತಿದ್ದಾರೆ ವಂಚಿತ ಗ್ರಾಮಸ್ಥರು. ಬರಬೇಡ ಅಂತಾರ್ರಿ ಪಂಚಾಯತಿಗೆ, ನೀ ಆಫೀಸಿಗೆ ಬರಬೇಡ, ನೀ ಬಂದ್ರೆ ನೀನು ಮೋದಿ ನೋಡಿದ್ರೆ ನನಗೆ ಒಂಥರ ಆಗ್ತದ ಅಂತಾರ್ರಿ ಪಿಡಿಒ ಮೇಡಮ್. ನೀ ಬರಬೇಡ ಪಂಚಾಯತಿಗೆ ಅಂತಾರ್ರಿ ನನಗೆ. ಎದಕ್ಕಂತ್ರಿ? ಎದಕ್ಕೇನ್ರಿ? ಯಾವ್ಯಾವ ವ್ಯವಸ್ಥೆ ಕೊಟ್ಟಿಲ್ಲ, ಇಂಟರ್ನೆಟ್ ವ್ಯವಸ್ಥೆ ಕೊಟ್ಟಿಲ್ಲ, ಪ್ರಿಂಟರ್ ವ್ಯವಸ್ಥೆ ಕೊಟ್ಟಿಲ್ಲ. ಒಂದು ಕುರ್ಚಿ ನೋಡ್ರಿ, ನಿಮ್ಗೆ ಕುರ್ಚಿ ತೋರಿಸ್ತೀನಿ ಹೆಂಗ ನೋಡ್ರಿ ಅದನ್ನ. ಯಾವ್ದು ವ್ಯವಸ್ಥೆ ಕೊಟ್ಟಿಲ್ಲ. ನನ್ನ ಕೆಲಸ ನನಗೆ ಕೊಡನೇ ಹೋಲ್ರಿ. ಒಟ್ಟ ಪರ್ಸೆಂಟೇಜ್ ನಾ ತಿನ್ನಂಗಿಲ್ಲ, ನಾ ಕೊಡಂಗಿಲ್ಲ. ಪರ್ಸೆಂಟೇಜ್ ತಿಂದ್ರ ಕೊಟ್ರ ಕೆಲಸ ಕೊಡ್ತಾರ ನೋಡ್ರಿ ಅಂತವ್ರಿ. ಈ ಪಂಚಾಯತ್ಯಾಗ 4 ಜನ ಹಾರ್ರಿ, ಅವ್ರು ಮಾತ್ರ ದೊಡ್ಡ 15 ದಿನ ಜಗಾಡಿದ್ಲು. 15 ದಿನ ನಾನು ಪಂಚಾಯತ್ ಆಫೀಸ್ಗೂ ಬಂದಿದ್ದಿಲ್ರಿ. ನಾನು ಹೆಸರು ತೆಗೆದಾಕಿದ್ಲು ಇದ್ರಾಗ್ಲಿಂತ ಪಂಚತಂತ್ರದಾಗ್ಲಿಂತ ನಾನು ಹೆಪೆಟ್ ಕೊಡ್ಲಾರ್ದಾಗ ಹೆಸರು ತೆಗೆದಾಕಿದ್ರು ಮೇಡಮ್ ಅವರು. ನ್ಯಾಯ ಮಾಡ್ಲಿಕ್ಕತ್ತಾರ, ಭಯಂಕರ ನ್ಯಾಯ ಮಾಡ್ಲಿಕ್ಕತ್ತಾರ. ಸರಿಯಾಗಿ ಪಗಾರ ಕೊಡಂಗಿಲ್ಲ, ಪಗಾರ ಏನೇನೇನು ಕೊಡಂಗಿಲ್ಲ. ಪಗಾರ ಅಂತೂ ಕಟ್ ಮಾಡೇ ಕೊಡ್ತಾರ. ಕೆಲಸ ಮಾಡಂಗಿಲ್ಲ ಅಂತ ಹೇಳಾರ. ಇವತ್ತೇ ಕೂಡ್ಸ್ ಮಾಡ್ತೀರಿ ಸರ್, ಮಾಡಿ ತೋರಿಸ್ತೀನಿ ಅಂದ್ರೆ ಹೇಳ್ರಿ. ಎಲ್ಲ ಮನಿ ಎಲ್ಲಾ ಬೋಗಸ್ ಬಿಲ್ ಆಗ್ಯಾವ್ರಿ ಸರ್. ಯಾವ ಮನಿನೂ ಇದಾಗಿಲ್ಲ, ಎಲ್ಲ ಮನಿನೂ ಬೋಗಸ್ ಬಿಲ್. ಎಕ್ಸಾಂಪಲ್ ಹೇಳ್ತೀನಿ, ಈಗ ನಂದು ಮನಿ ಕಟ್ಸ್ಕೊಂಡಿನಿ ನಾನು, ಹೌದಾ? ನನ್ನ ಮನಿ ಮ್ಯಾಲ ಏನಪ್ಪಾ ಅಂದ್ರ ನಿನಗರ್ಧ ನನಗರ್ಧ. ಶಿವ ಬಿಲ್ ಕಲೆಕ್ಟರ್ ಎಲ್ಲರೂ ಇನ್ವಾಲ್ವ್ಮೆಂಟ್ ರೀ ಸರ್. ಕೆಲಸ ಮಾಡಿಸ್ಕೊಳಿಕ್ ಕೂದಿದ್ ನನ್ ಕಿವಾಗ 20,000 ಕೇಳಿಕೈತಾರ್ರಿ. ನನ್ನ ಬಲ್ಲಿ ರೊಕ್ಕಿಲ್ಲ, ಕಿವ್ಯಾನೂ ಮಾರಿ ಕೊಡ್ತೀನಿ ನೋಡ್ರಿ ನಾನು ಅಂದ್ಲು. ಇದು ದೇವ್ರ ಆಣೆ, ಹಣಮಪ್ಪನ ಆಣೆ. ಮನಿ ಬಿಲ್ ಸುಮಾರು ಕೇಳ್ತಾನ ತಾಕಿ ಹೇಳಿದ್ರಿ ನಾನು. ಇನ್ನು ಇವರ ಲೂಟಿ ಅಷ್ಟಕ್ಕೆ ನಿಂತಿಲ್ಲ. ಆಶ್ರಯ ಆವಾಸ್ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಹಗರಣ ನಡೆದಿದೆ. ಒಂದೇ ಮನೆಗೆ 3 ರಿಂದ 4 ಜನ ಫಲಾನುಭವಿಗಳ ಹೆಸರಿನಲ್ಲಿ ಹಣ ಲಪಟಾಯಿಸಿದ್ದಾರೆ. ಜಿಪಿಎಸ್ ಮಾಡಲು 30,000ದಿಂದ 15,000 ರೂಪಾಯಿ ಲಂಚ ಕೇಳ್ತಿದ್ದಾರೆ. ಹಣ ನೀಡದಿದ್ರೆ ಜಿಪಿಎಸ್ ಇಲ್ಲ, ಬಿಲ್ಲು ಇಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗುತ್ತಿದೆ. ಇಲ್ಲಿ ಅದನ್ನು ಯಾರು ಕೇರ್ ಮಾಡ್ತಾ ಇಲ್ಲ. ಸ್ವಲ್ಪ ಅದನ್ನ ಕೇರ್ ಮಾಡಿ ಅದು ಏನ್ ನಡೀತಾ ಇರೋ ಬಾಕ್ಸ್ ಅನ್ನು ಬಂದ್ ಮಾಡಿ ಕೆಲವೊಂದು ಇನ್ನು ಮುಂದೆ ನಡೆಯುವಂತ ಕೆಲವೊಂದು ಕೆಲಸಗಳನ್ನು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬೇಕಂತ ಕೆಲವೊಂದು ಅಧಿಕಾರಿಗಳನ್ನು ಕೇಳ್ಕೊತೀವಿ. ಯಾಕಂದ್ರೆ ಇನ್ನು ಮುಂದೆ ಈ ದಿನ ನಡೆದಿರೋ ಕೆಲವೊಂದು ಬಾಕ್ಸ್ಗಳು ಒಂದೊಂದು ಮನೆಗೆ 30,000 40,000, ಕೆಲವೊಂದು ಮನಿನೂ ಆಗಿಲ್ಲ. ಕೆಲವೊಬ್ಬರು ಮನಿ ಕಟ್ಟಾರ 20,000 ರೂಪಾಯಿ ಕೊಟ್ಟು ಮನಿ ಕಟ್ಟಾರ, ಇನ್ನು ಬಿಲ್ ಇಲ್ಲ ಏನಿಲ್ಲ. ಫೈನಲ್ ಆಗಿ ಎಲ್ಲ ಮನಿನೂ ಕಂಪ್ಲೀಟ್ ಮುಗಿದಾವೆ. ಈ ತರ ಹಾಕೊಡೋದು ಅಂತ ನಂದು ಒಂದ್ 2 ಮಾತು. ಯಾರಿಗೆ ಕೊಟ್ರಿ ಅಮೌಂಟ್ ರೀ? ಅವನಿಗೆ ಮುತ್ತಾಗ್ರಿ 10,000 ರೂಪಾಯಿ ಕೊಟ್ರಿ? ಎದಕ್ ಕೊಟ್ರಿ? ಮನಿ ಸಲಾಗೆ ಮಾಡಿ ನನ್ನ ಮನಿ ರೀ ಮಾಡಿಲ್ಲ, ಬಿಲ್ ಇಂದ ಬಂದಿಲ್ಲ. ಎಷ್ಟು ವರ್ಷ ಆಯ್ತು ಕೊಟ್ರಿ? ಒಂದ್ 8 ವರ್ಷ ಆಯ್ತು ನೋಡು. ಕೊಟ್ರಿ ನಮ್ಮ 10,000 ರೂಪಾಯಿ ಕೊಟ್ರಿ? ಅಮೌಂಟ್ ಕೊಟ್ಟಿರಿ, ಅದ್ರ ವಾಪಸ್ ನಿಮ್ಗೆ ಏನ್ ಕೆಲಸ ಮಾಡಿ ಕೊಟ್ಟಿಲ್ಲ, ಅಮೌಂಟ್ ಕೊಟ್ಟಿಲ್ಲ. ಏನಿಲ್ಲ. ಈಗ ಅದು ಸ್ಟೇಟ್ಮೆಂಟ್ ತೊಗೊಂಡ್ರೆ ಗೊತ್ತಾಗ ಸ್ಟೇಟ್ಮೆಂಟ್ ನಮ್ಗೆ ಕೊಡ್ತಾ ಇಲ್ಲ ಅವರು, ಬ್ಯಾಂಕ್ ಕೊಡ್ತಿಲ್ಲ ಅವ್ರು. ಪಬ್ಲಿಕ್ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ. ಅಧ್ಯಕ್ಷರು ಒಬ್ಬರೇ ಸೈನ್ ಮಾಡಿದ್ರೆ ಕೊಡಲ್ಲ ಅಷ್ಟೇ. ಇದಕ್ಕೆ ನಾವು ಸಿಗ್ನೇಚರ್ ಮಾಡಿದ್ರೆ ಕೊಡಲ್ಲ. ಪಿಡಿಒ ಮತ್ತು ಅಧ್ಯಕ್ಷ ಇಬ್ರು ಮಾಡ್ಕೊಂಡ್ಬರ್ರಿ. ಕೇಳಿದ್ವಿ ಮಾಡಕ್ ಆಗಲ್ಲ ಅಂತ ಹೇಳಿ. ಮಾಡಕ್ ಆಗಲ್ರಿ ಅಂತ ಅಂದಾಗ ಅವ್ರ ಹಸ್ಬೆಂಡ್ ಫೋನ್ ಕಸ್ಕೊಂಡು ಅವರೆಲ್ಲ ಏನ್ ಮೇಡಮ್ ಅವ್ರಿಗೆ ಯಾಕೆ ಫೋನ್ ಮಾಡ್ತಾರೆ ನೀವು, ಇನ್ಮೇಲಿಂದ ಫೋನ್ ಮಾಡಬೇಡ್ರಿ, ಇಲ್ಲ ಮೇಲೆ ನಿಮ್ಮ ಮೇಲೆ ಕೇಸ್ ಮಾಡ್ಬೇಕಾಗತ್ತೆ ನೋಡು. ಇಂಥವೆಲ್ಲ ಕೇಳ್ಕೊಂಡ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ. ಕೆಲವೊಂದು ನಾವು ಚೆಕ್ಕಿಗೆ ಸೈನ್ ಮಾಡಿದಿಲ್ಲಲ್ಲ, ಇವೆಲ್ಲ ಚೆಕ್ಕಿಗಳಿಗೆ ಸೈನ್ ಮಾಡಿಲ್ಲ. ಇಲ್ಲದ ನೋಡಿ ಚೆಕ್ಗಳು ರಮೇಶ್ ಪೂಜಾರಿ ಇವಕ್ಕೆಲ್ಲ ಸೈನ್ ಮಾಡಲಿಲ್ಲ. ಕೆಲವೊಂದ್ಸಲ ನಾನು ಒಂದು ಟೈಮ್ದಾಗ ರಮೇಶ್ ಪೂಜಾರಿ ಇವೆಲ್ಲ ಆ ಟೈಮ್ದೊಳಗೆ ಏನಾಗ್ಬಿಡ್ತು, ಇವೆಲ್ಲ ಸೈನ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಸ್ಟೇಟ್ಮೆಂಟ್ ಅವ್ರು ಕೊಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಕೊಟ್ರೆ ಅದ್ರಾಗ ನಾವು ಯಾವ್ದು ಸೈನ್ ಮಾಡಿವಿ ಯಾವ್ದು ಮಾಡಿಲ್ಲ ಅಂತ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ.
ಯಾವ ಕೆಲಸಕ್ಕೋಸ್ಕರ ನಾವು ಸೈನ್ ಮಾಡಿ ಕೊಟ್ಟಿರ್ತೀವಿ, ಅಮೌಂಟ್ ರಿಲೀಸ್ ಮಾಡಿರ್ತೀವಿ, ನಮ್ಗೆ ಗೊತ್ತಿರ್ತದೆ. ಕೆಲವೊಂದು ನಾವು ಆಗಿಲ್ಲಾರ್ದು ಬರಲ್ಲಲ್ರಿ, ನಮ್ಗೆ ಗೊತ್ತಾಗತ್ತಲ್ಲ, ಇದು ಆಗಿಲ್ಲ, ನಾವು ಸೈನ್ ಮಾಡಿಲ್ಲ, ನಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಇವೆಲ್ಲ ಗೊತ್ತಾಗಬಾರ್ದು ಅಂತ ಏನ್ ಮಾಡ್ತಾರೆ, ಸ್ಟೇಟ್ಮೆಂಟ್ಗೆ ಅವ್ರು ಸೈನ್ ಮಾಡ್ತಾ ಇಲ್ಲ. ಫೋರ್ಜರಿ ಸಿಗ್ನೇಚರ್ ಆಗಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? ನಾವು ಇವ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನನಗೆ ಆಟೋಮೆಟಿಕ್ ಗೊತ್ತಾಗತ್ತಲ್ರಿ. ಸರ್ಕಾರದ ಯೋಜನೆಗಳು ಬಡವರಿಗೆ ತಲುಪಬೇಕಿದ್ದ ಹಣ ಅಧಿಕಾರಿಗಳ ಜೇಬು ಸೇರ್ತಾ ಇದೆ. ಕೂಡಲೇ ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ಆರೋಪ ಕೇಳಿಬಂದಿದೆ. ಬರ್ದೇವಾಡ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ವಸತಿ ಯೋಜನೆಗಳಲ್ಲಿ ಅವ್ಯವಹಾರ ಆಗೈತೆ ಅಂತ ಹೇಳಿ ನಮ್ಮ ಆನಂದ್ ರಾಠೋಡ್ ಅವರು ಸಾಮಾಜಿಕ ಕಾರ್ಯಕರ್ತ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಉದ್ದೇಶಕ್ಕೋಸ್ಕರ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನನಗೆ ಈ ಥರ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡಂತ ಹೇಳಿದ್ರು. ಅದೇ ಥರ ಇವತ್ತು ಬೆಳಗ್ಗೆ 9 ಗಂಟೆಗೆ ಪಂಚಾಯತಿಗೆ ಬಂದು ನಮ್ಮ PDO ಜೊತೆ ಮತ್ತು ಈ ಕಾರ್ಯಾಲಯದ ಸಿಬ್ಬಂದಿಗಳೊಂದಿಗೆ ಎಲ್ಲ ಗ್ರಾಮಗಳಲ್ಲಿ ಬರ್ದೇವಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ವಿಸಿಟ್ ಮಾಡಿ ಸಂಪೂರ್ಣವಾಗಿ ಅಂತಂದರೆ 200 ಮನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಅವರು. ಆದರೆ ನನಗೆ ಇವಾಗ ಒಂದು 6 ಜನ ಸ್ಪೆಸಿಫಿಕ್ ಆಗಿ ಅವ್ರ ನೇಮ್ ಮೆನ್ಷನ್ ಮಾಡಿರೋದ್ರಿಂದ ಆ 6 ವಸತಿ ಮನೆಗಳನ್ನು ಪರಿಶೀಲನೆ ಮಾಡಿದ್ದೀನಿ. ಆ ಪರಿಶೀಲನೆ ಮಾಡಿ ನಾನು ನಮ್ಮ ಮಾನ್ಯ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇನ್ನೊಂದು ವಾರದಲ್ಲಿ ರಿಪೋರ್ಟ್ ಕೊಡ್ತೀನಿ. ಬೋಗಸ್ ಆಗಿರೋದ್ರ ಬಗ್ಗೆ ಅಥವಾ ಅದು ಕರೆಕ್ಟ್ ಆಗಿ ರಿಪೋರ್ಟ್ ಅಲ್ಲಿ 15 ಫೈನಾನ್ಸ್ ಮತ್ತೆ ವಸತಿ ಯೋಜನೆ ಬಗ್ಗೆ ಎರಡೂ ನನಗೆ ಇನ್ಸ್ಪೆಕ್ಷನ್ ಮಾಡಿ ಕೊಟ್ಟಿರೋದು. ಇವತ್ತು ಪರ್ಟಿಕ್ಯುಲರ್ ಆಗಿ ನಾನು ಇನ್ಸ್ಪೆಕ್ಷನ್ ಮಾಡಿರೋದು ವಸತಿ ಯೋಜನೆ ಬಗ್ಗೆ ಮಾತ್ರ. 15 ಫೈನಾನ್ಸ್ ಬಗ್ಗೆ ಇನ್ನೊಂದು ದಿನ ಬಂದು ಮಾಡ್ಕೊಂಡು ಹೋಗ್ತೀನಿ. ಅದ್ರ ಬಗ್ಗೆ ಹೇಳ್ತೀನಿ, ನಾನು ರಿಪೋರ್ಟ್ ಅಲ್ಲಿ ಏನ್ ಕೊಡ್ಬೇಕು ಕೊಡ್ತೀನಿ ಅಂತ. ನಾನು ಯಾವುದೇ ತಪ್ಪು ಮಾಹಿತಿ ಕೊಡಲ್ಲ, ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತೀನಿ. ಅದೇನಾದ್ರೂ ಬೋಗಸ್ ಮಾಡೋದು ಕಂಡು ಬಂದ್ರೆ ಇವ್ರಿಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು 100% ಅಮೌಂಟ್ ಕಟ್ಟಿದಾರಲ್ಲ ಅವ್ರ ಮೇಲೆ ರಿಕವರಿ ಮಾಡ್ತೀವಿ. ಯಾರು ಫ್ರಾಡ್ ಮಾಡಿರ್ತಾರಲ್ಲ ಅವ್ರ ಮೇಲೆ 100% ಆಕ್ಷನ್ ಮಾಡ್ತೀವಿ. ನ್ಯೂಸ್ 24 ಭಾರತ್, ಯಾದಗಿರಿ.